ನಮಸ್ಕಾರ ರೈತರು ಬಂದ್ರಿಗೆ. ನಾನು ಏನ್ ಹೇಳೋದು ಅಂದ್ರೆ, ಇವತ್ತು ರಾಜಕೀಯ ಮಕ್ಕಳು ರಾಜಕೀಯ ಹೋಯ್ತಾ ಇರ್ತಾರೆ. ಇವತ್ತು ಇಂಜಿನಿಯರ್ ಆಗ್ಬೇಕು ಅಂತಾರೆ, ಡಾಕ್ಟರ್ ಮಕ್ಕಳುಗಳು ಡಾಕ್ಟರ್ ಆಗ್ಬೇಕು ಅಂತಾರೆ. ನಾವು ರೈತರು ಒಕ್ಕಲುತನ ಮಾಡ್ತಾ ಇದೀವಿ ತಾನೆ. ನಮ್ಮ ಮಕ್ಕಳನ್ನ ರೈತರಾಗಿ ಇರಾಕ್ ಬಿಡ್ರಿ. ಯಾಕೆ ನಮ್ಮ ಮಕ್ಕಳುಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದೀರಿ? ರೈತರಿಗೆ ಯಾಕೆ ನೀವು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ? ಇವತ್ತು ನಾವು ಸ್ವಲ್ಪ ಭೂಮಿ ಬೆಳ್ಕೊಂಡಿರೋದು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹೊರತು ನಾನು ಇನ್ನೊಂದು ರಾಜಕೀಯವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ಅವತ್ತು ರೆಡ್ ಜೋನ್ ಮಾಡೋದಕ್ಕೆ ಇವತ್ತು ನಾವು ಮುಂದರ್ಕ ಬಂದಿದ್ದೀವಿ, ಇನ್ನ ಅಭಿವೃದ್ಧಿ ಮಾಡಿದೀವಿ, ಇನ್ನ ಚೆನ್ನಾಗಿದ್ದೀವಿ. ಇವತ್ತು ಹೇಳೋದು ಏನಂದ್ರೆ, ಇವತ್ತು ನಮ್ಗೆ ಅಕಾಯಿ ಉಳಿಸ್ಕೊಟ್ಟು ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಮಕ್ಳು ರೈತರಾಗಿ ಇರಾಕ್ಬಿಡ್ರಿ. ನಮ್ಮ ಮಕ್ಳುಗಳು ರೈತರಾಗಬಾರ್ದ, ನಮ್ಮ ಮೊಮ್ಮಕ್ಳು ರೈತರಾಗಬಾರ್ದ? ನೀವು ಹೊಟ್ಟೆಗೆ ಏನ್ ತಿಂತೀರಿ? ನೀವು ಅನ್ನನೇ ತಾನೇ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋಯ್ತೀರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ನಾನು ಇವತ್ತು ನಮ್ಮ ಭೂಮಿ ಉಳಿಸ್ಕೊಡ್ಬೇಕು. ನಾವು ಓಡಾಟ ಇನ್ನು ಇದೇ ತರ ಮಾಡ್ಕೊಂಡಿರ್ತೀವಿ. ನಾವು 1 ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು JDS ಚೇಳೆಗಳು ಇವರು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇನು ಇಷ್ಟು ರೈತರನ್ನ ದುಡ್ಡು ಕೊಟ್ಟು ಕರ್ಸಿದೀವ? ಇಲ್ಲ. ಇವತ್ತೇನೆಂದ್ರೆ ರೈತರಾಗಿ ಉಳಿಬೇಕು ಅಂದ್ರೆ ಇದು ಕ್ಯಾನ್ಸಲ್ ಮಾಡ್ಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಎಲ್ಲ ರೈತರು ಮಹಿಳೆಯರಿಗಾಗ್ಲಿ ರೈತರಿಗಾಗ್ಲಿ ಮಾತಾಡೋದೇನು ಅಂದ್ರೆ, ಈ ಪ್ರಕೃತಿ ಹಸಿರು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತಾರೆ. ಎಲ್ಲಾದ್ರೂ ಗಿಡ ನೆಡಿ. ನಮ್ಗೆ ಪ್ರಕೃತಿ ನಿಯಮ, ಪ್ರಕೃತಿ ಮಳೆ ಬರ್ಬೇಕು ಅಂದ್ರೆ ಬೆಳೆದು ಮಳೆ ಗಿಡ ಬೆಳೆಸ್ಬೇಕು. ಇಲ್ಲ ಅಂದ್ರೂ ನಾವು ಹೊಟ್ಟೆ ಅನ್ನ ತಿನ್ಬೇಕು ಅಂದ್ರೆ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಎಲ್ಲಾದ್ರೂ ನಾವು ಬೆಳೆ ಅಂತ ಅನ್ನನ ಅವ್ರು ತಿನ್ಬೇಕು. ಪ್ರಕೃತಿ ಬೆಳೆ ಅನ್ಸೋದ್ನ ಮಳೆ ಗಾಳಿ ಬಿಸಿಲು ಪ್ರತಿಯೊಂದು ಕೊಡೋದು ಪ್ರಕೃತಿ ಅಂತಾರೆ. ಆದ್ರೆ ಪ್ರಕೃತಿ ಏನ್ ಮಾಡ್ತಾ ಇದೀರಾ? ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿ ತಿನ್ನೋ ಅನ್ನ ಕಿತ್ಕೊಂಡು ಪ್ರಕೃತಿನ ಕಿತ್ಕೋತಾ ಇದೀರಾ. ಪ್ರಕೃತಿ ಇಲ್ಲದೆ ನಾವ್ ಹೆಂಗ್ ಬದುಕೋದು? ನೀವಂದ್ರೆ ಎಸಿ ರೂಮ್ ಕೂತಿರೋರು, ಪ್ರತಿ ಒಂದ್ ಕ್ಷಣಕ್ಕೂ ಎಸಿ ಹಾಕೊಂಡ್ ಕೂತಿರ್ತೀರಾ. ಆದ್ರೆ ನಾವ್ ರೈತರು ಹಂಗಲ್ಲ. ಬಿಸಿಲು ಮಳೆ ಗಾಳಿ ಎಲ್ಲರಿಗೂ ನಾವು ಬೆರ್ತು ಅದ್ರೊಳಗೊಂದು ಪ್ರಕೃತಿ ಒಳಗೆ ನಾವೇ ಒಂದ್ ಜೀವ ಅಂತ ಬದುಕ್ತಾ ಇರ್ತೀವಿ. ಆಗ ಬದುಕಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ನಮ್ಗೆ ಅವಕಾಶ ಕೊಟ್ಟಿದ್ದೀರಾ? ರೆಡ್ ಜೋನ್ ಅಂತ ಯಾವಾಗೂ ಹೇಳ್ತಿರ್ತೀರಾ. ಅದ್ರಿಂದ ಏನ್ ಬೇಕು? ಅರ್ಧ ಎಕರೆ 1 ಎಕರೆ 10 ಕುಂಟೆ 5 ಕುಂಟೆ ಇರುವಂತವ್ರು ಬದುಕೊಂಡಿದ್ದಾರೆ. 1000 ಎಕರೆ ಇರೋರು ಅರ್ಧ ಎಕರೆ 1 ಎಕರೆ ಎಲ್ಲ ಮಾರ್ಕೊಂಡು ನೀವು ಚೆನ್ನಾಗಿ ಬದುಕ್ತಾ ಇದ್ದೀರಾ. ನೀವೇನ್ ಗೇಯ್ದೇನ್ ಬದುಕ್ತಾ ಇಲ್ಲ. ನೀವು ಏನು ಗೇಯ್ದು ರೈತರು ಬೆಳೆ ಬೆಳೆದು ಏನ್ ಬದುಕ್ತಾ ಇಲ್ಲ. ನೀವೇನಿದ್ರು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡಿರೋದನ್ನ ಅರ್ಧ ಎಕರೆ 1 ಎಕರೆ ಕಳ್ಕೊಂಡು ಜೀವನ ಮಾಡ್ತಿದ್ದೀರಾ. ಆದ್ರೆ ನಾವು ಆ ತರ ಜೀವನ ಮಾಡ್ತಿಲ್ಲ ಸ್ವಾಮಿ. ನಾವ್ ಇರೋದು 1.5 ಎಕರೆ ಜಮೀನು, 1.5 ಎಕರೆಗೆ ನಾವು ಬೆಳೆ ಬೆಳೆದು ತಿಂತಾ ಇದೀವಿ. ಆದ್ರೆ ಈ ಚರಂಡಿ ನೀರು ಕಲ್ಮಶವಾಗಿದೆ ಅಂತ ಹೇಳ್ತಿರಲ್ಲ, ಚರಂಡಿ ನೀರು ಕಲ್ಮಶ ಆಗಿಲ್ಲ. ನೀವು ಮಾಡಿರೋಂತ ಬ್ಯಾಟ್ರಿಗಳು ಅದ್ರ ಬರೋಂತ ಕಲ್ಮಶ ನೀರ್ನ ನಾವು ಬೆಳೆ ಬಿಡ್ತಾ ಇದೀವಿ. ಆದ್ರೆ ಆ ಪ್ರಕೃತಿ ಗಿಡಗಳು ತರಕಾರಿಗಳು ಏನ್ ಮಾಡ್ತವೆ? ಆ ವಿಷಯನೆಲ್ಲ ತಗೋತಾ ಇಲ್ಲ. ಒಳ್ಳೆ ನೀರ್ನ ಸೇವಿಸ್ತೇವೆ, ನಮ್ಗೆ ಒಳ್ಳೆ ಪ್ರೋಟೀನ್ ಅಂಶ ಅಂತ ಆಹಾರ ಕೊಡ್ತಾರೆ. ನಮ್ಗೆ ಭೂಮಿ ಕಿತ್ಕೋಬೇಡಿ ಸ್ವಾಮಿ, ನಾವ್ ಇರೋದು ಕಮ್ಮಿ. ಆದ್ರೆ ನಾವಂತ ಬೆಳೆದಿರೋ ಅನ್ನನ ನೀವು ತಿಂತಾ ಇರೋದು. ನೀವು ಕೊಡೋಂತ ಅನ್ನ ನಾವು ತಿಂತಾ ಇಲ್ಲ. ನಾವು ಬೆಳಿತಿದೀವಿ ರೈತರು. ನಾವು ಬೆಳೆದು ರೈತರು ಸಿಟಿ ಹೋಗಿದ್ದೀರಾ ಅಂದ್ರೆ, ನಾವು ಬೆಳೆಯೋ ರೈತರು ಹಾಲಾಗ್ಲಿ ತರಕಾರಿ ಕಾಯಿ ಆಗ್ಲಿ ಏನಾಗ್ಲಿ ನಾವು ಕೊಡೋದಕ್ಕ ನೀವು ಕಾಯ್ಕೊಂಡಿರ್ತೀರ. ಸಿಟಿ ಒಳಗೆ ಹಳ್ಳಿ ಒಳಗೆ ಆ ತರ ಇಲ್ಲ. ನಾವು ಹಳ್ಳಿ ಒಳಗೆ ಒಂದ್ 90 ತರಕಾರಿ ಸಿಟಿಯಿಂದ ಬರ್ದಿರು ಪರವಾಗಿಲ್ಲ, ಬೆರ್ಕೆ ಸೊಪ್ಪಾಗ್ಲಿ ಅಣ್ಣೆ ಸೊಪ್ಪಾಗ್ಲಿ ಸ್ವಲ್ಪ ಕಿತ್ಕೊಂಡ್ಬಂದು ಹೊಟ್ಟೆ ಸೇವಿಸ್ತಾ ಇದೀವಿ. ನಮ್ಮ ಹೊಟ್ಟೆ ಬೇಡ ಹೊಡಿಬೇಡಿ. ದುಡ್ಡು ಅಕೌಂಟ್ಗೆ ಹಾಕೊಡ್ತೀರಾ ಅಂತಿರಲ್ಲ, ಅಕೌಂಟ್ಗೆ ಹಾಕಿ ಎಷ್ಟು ದಿವಸ ತಿಂತೀವಿ? ನಾನು 1.5 ಎಕರೆ ಜಮೀನು ಅದೇ 2 ಅಣ್ಣ ತಂದಿರಿದ್ದಾರೆ. ಅದ್ರಿಗೆ ಎಷ್ಟು ಬಂದ್ಬಿಡ್ತೈತೆ ಸ್ವಾಮಿ ನಮ್ ದುಡ್ಡು? ನಾವ್ ಎಷ್ಟು ದಿನ ತಿನ್ನಕ್ಕಾಗುತ್ತೆ? 2 ಮಕ್ಳಿದ್ದಾರೆ, ಅವ್ರಿಗೆ ಅದೊಂದು ಇದೊಂದು ಕೊಡು ಸಾಲ ಮಾಡಿದ್ವಿ ತೀರ್ಸ್ಕೊಂತಾರೆ. ಮುಗ್ದೋಯ್ತದೆ. ನನ್ನ ಸೈಡ್ ತಗೊಳಕ್ಕಾಗಲ್ಲ. ನಾನು ಸೈಡ್ ತಗೊಳಕ್ಕಾಗಲ್ಲ ಸ್ವಾಮಿ. ಅವರ 16 ಎಕರೆ ಇರುವಂತ ನಾನು ಬಡವ ಮಹಿಳೆ. ನಾವು ಶ್ರೀಮಂತರಲ್ಲ. ನಮ್ಗೆ ಇರೋದು 1.5 ಎಕರೆಗೆ 3/4 ಎಕರೆ ಬರೋದು. ನಾವು 3/4 ಎಕರೆ ಉಳಿಸಿ ನಮ್ ಜೀವನ ಬೆಳೆಸಿ. ನಾನು ಹಿಂಗಂತ ಹೇಳ್ತಾ, ನಾವು ನೀವೇನಾದ್ರು ಅಕ್ವೈರ್ ಅಂತ ಮಾಡಿ ನಮ್ಗೆ ಅಕ್ವೈರ್ ನೋಟಿಸ್ ಏನೋ ನೀವು ಕೊಟ್ರೆ ನಾವು ಪ್ರಾಣ ಬಿಡೋಕ್ಕೂ ಸಿದ್ಧವಾಗಿರ್ತೇವೆ ಹೊರತು ನಾವು ಜೀವಂತವಾಗಿರಲ್ಲ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ರೈತ ಮಹಿಳೆಯರಿಗೂ ರೈತ ಮುಖಂಡರಿಗೂ ನಮಸ್ಕಾರ. ಈ ಗೋಮಾಳ ಜಮೀನು ಇಷ್ಟೇ ಎಕರೆ ಐತಲ್ಲ, ನಮ್ಮ ರೈತರುಗಳಿಗೆ ಈ ತರ ಮೋಸ ಮಾಡ್ತಿದ್ದೀರಲ್ಲ ಅಂತ ನಿನ್ನೆ ಬಾಲಕೃಷ್ಣ ಅವ್ರನ್ನ ಕೇಳಿದ್ರು.
ಗೋಮಾಳ ಜಮೀನು ಅರ್ಜಿ ಹಾಕಿದವ್ರಿಗೆ ಅಲರ್ಟ್ ಆಗೈತೆ ಅಂತ ಕೇಳಿದ್ರು. ಎಲ್ಲ ಅಲರ್ಟ್ ಆಗೈತೆ, ಪಾಣಿ ಬಂದೈತೆ ಅಂತ ಕೇಳಿದಕ್ಕೆ ಅಲರ್ಟ್ ಮಾಡಿದೀವಿ ಅಂದ್ರು. ನಾನೆಂತ ಕೇಳಿದೆ, ನೀವು ಅಲರ್ಟ್ ಮಾಡಿದ್ರೆ ರೈತರುಗಳಿಗಾಗಿಲ್ಲ, ಯಾರ್ಯಾರು ಗೋಮಾಳ ಜಮೀನು ಬೇನಾಮಿ ಆಸ್ತಿ ಮಾಡಿದಿರಿ ನಮ್ಗೆ ತಂದು ತೋರಿಸಿ. ಬೈಮಂಗ್ಲ ಸರ್ಕಲಲ್ಲಿ ಮೊದಲು ನಾವು 9,642 ಎಕರೆ ಜಮೀನು ಅಂತ ಹೇಳಿದ್ರಿ, ಈಗ ಬರೀ 700 ಎಕರೆ ಜಮೀನು ಗೋಮಾಳ ತೋರಿಸ್ತಾ ಇದ್ದೀರಲ್ಲ, ಇದ್ದು ದುಡ್ಕೆ ಜಮೀನು ಎಲ್ಲೋಯ್ತು ಅಂತ ಕೇಳೋದಕ್ಕೆ ಅವರು ಅಲರ್ಟ್ ಆಗೈತೆ ಅಂತ ಕೇಳಿದ್ರು. ಬನ್ನಿ ಬೈಮಂಗ್ಲ ಸರ್ಕಲ್ಗೆ ಅಂತ. ನಿನ್ನೆ ಅವ್ರಿಗೂ ನಮ್ಗೆ ಡಿಬೇಟಲ್ಲಿ ಮಾತು ವಿಪರೀತ ಬೆಳೀತು. ಏನಂತ ಕೇಳಿದ್ರೆ, ನಿಮ್ಮ ಜಮೀನು ಈಗ ನಿಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಇದ್ದಾನಲ್ಲ, ಒಳ್ಳೆ ಬುದ್ಧಿವಂತ, ನನ್ನ ಮಗನ ಜಮೀನು ಬೇಕೇ ಬೇಕು, 1 ಕುಂಟೆನು ಮಾರಬೇಡ ಅಂತ ನನ್ನ ಮಗ ಮಾತು ಕೊಟ್ಟವನೇ, ನಾವ್ಯಾತ ಜಮೀನು ಮಾರಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರೇನಂತ ಹೇಳಿದ್ರು ಗೊತ್ತಾ, ಈಗ ನಾವು ಅಕ್ವೇರ್ ಮಾಡ್ತೀರ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತೀರಾ ನಮ್ಮ ಸಮಾಧಿ ಮೇಲೆ ನೀವೇ ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರ್ಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗುಸ್ರುಗಳು ಬೈರ್ಮಂಗ್ಲ ಪರ್ಕೆ ಎತ್ಕೊಂಡು ನಿಂತ್ಕೋತೀವಿ ಅಂತ ಹೇಳಿದ್ದೀನಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವ ಅಧಿಕಾರಿ ಬಂದ್ರು ನಮ್ಮ ಗಂಡಸ್ರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರ್ಕೆ ಎತ್ಕೊಂಡು ಕಾರ್ಪಿಡಿ ಹೊಡ್ಸ್ಕೊಂಡು ಮಾಡಿಕೊಳ್ಳಿ. ಕಾರ್ಪಿಡಿನ ಅವ್ರ ಮಕ್ಕಳು ಕೆಲ್ಸನ ಬಿಡೋದ್ ಬೇಡ, ನಮ್ ಜಮೀನ ಕಳ್ಕೊಳ್ಳೋದ್ ಬೇಡ. ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರು ಕೊಡೋದ್ ಬೇಡ. DK ಶಿವಕುಮಾರ್ ಜಮೀನ್ ಎಷ್ಟಿತ್ತು? ಬರೀ 3 ಎಕರೆ ಇತ್ತು. ಈಗ ಎಷ್ಟು 1000 ಕೋಟಿ ಒಡೆಯ ಅಂತಾರ ಅವರು. ನಾವು ನಮ್ಮ ಜಮೀನ್ಗೆ ನಾವು ಒಡ್ತೀರಾಗಬೇಕು, ಬೇರೆಯವ್ರ ಜಮೀನ್ ನಾವು ಒಡ್ತೀರಾಗೋದು ಬೇಡ. ನಮ್ ಗಡಿದಿರ್ ತಲೆ ತೋರ್ಸೋದು ಬೇಡ, ಇನ್ನೊಬ್ರು ತಲೆ ಮೇಲೆ ಕೈ ಮಡಗಿ ಸಂಪಾದನೆ ಮಾಡೋದೇ ಬೇಡ, ಇನ್ನೊಬ್ರು ಹೆಣಿನ ಮೇಲೆ ನಾವು ಹೋಗೋದೇ ಬೇಡಿ. ನಮ್ಮ ಜಮೀನಲ್ಲಿ ನಾವು ಇರೋಣ, ಇನ್ನೊಬ್ರ ಜಮೀನಲ್ಲಿ ಬೇಡಿ. ಇರೋ ಮನೆನೇ ಸಾಕು, ಇರೋ ಜಮೀನೇ ಸಾಕು, ನಮ್ಮ ಮಕ್ಕಳು ಅಲ್ಲೇ ಇರ್ಲಿ, ಬೇರೆಯವ್ರ ಮೇಲೆ ಹೋಗೋದ್ ಬೇಡ. ನಮ್ಮ ಮನೇಲಿ ನಾವು ಇರೋಣ. ನಮ್ ಗಂಡದಿರ್ನ ಯಾರು ಸಾಲಗಾರರು ಬಂದು ಕೇಳಲ್ಲ. ನಾವು ಜಮೀನಲ್ಲಿ ನಾವು ದುಡ್ಕೊಂಡು ತಿಂತಾ ಇದೀವಿ. ವರ್ಷಕ್ಕೆ ನಾವು 10 ರಿಂದ 15 ಲಕ್ಷ ಸಂಪಾದನೆ ಮಾಡೋ ಕೆಪಾಸಿಟಿಲಿ ಇದ್ದೀವಿ. ಯಾತಕ್ಕೆ ನಾವು ಕೈ ಅಡ್ಡೋಣ? ಕೈ ಅಡ್ಡೋದು ಬೇಡ. ಇದೇ ನಮ್ಮ ಮಾತು ಮುಗಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.